ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಈ ವಿಷಯವನ್ನು ಮೊದಲು ಮಾತನಾಡುವುದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಮ್ಮ ಜೀವನದಲ್ಲಿ ಆದುದೆಲ್ಲ ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ಜೀವನದಲ್ಲಿ ಏನೇನು ನಡೆದರೂ ಅದು ನಮ್ಮ ಒಳ್ಳೆಯದಕ್ಕಾಗಿ ಎಂಬ ವಿಷಯದ ಬಗ್ಗೆ ಇವತ್ತು ಮಾತನಾಡೋಣ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನಮಗೆ ಇಷ್ಟವಾಗುವುದಿಲ್ಲ ಅಲ್ವಾ? ಕೆಲವೊಮ್ಮೆ ನಾವು ಬಯಸಿದ್ದು ಸಿಗುವುದಿಲ್ಲ, ಕೆಲವೊಮ್ಮೆ ನಾವು ನಂಬಿದವರು ನಮ್ಮಿಂದ ದೂರ ಆಗ್ತಾರೆ, ಕೆಲವೊಮ್ಮೆ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲ ಸಿಗೋದಿಲ್ಲ. ಆ ಸಮಯದಲ್ಲಿ ನಾವು ಕೇಳುವ ಪ್ರಶ್ನೆ ಒಂದೇ, ಯಾವುದಪ್ಪ ಅಂದರೆ, ಯಾಕೆ ನನ್ನ ಜೀವನದಲ್ಲಿ ಹೀಗೆ ಆಗ್ತಿದೆ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ತೀವಿ. ಆದರೆ ಸ್ನೇಹಿತರೆ, ಜೀವನವನ್ನು ಸ್ವಲ್ಪ ಹಿಂದಿರುಗಿ ನೋಡಿದರೆ ಒಂದು ಸತ್ಯ ನಮಗೆ ಗೊತ್ತಾಗ್ತದೆ, ಅದು ಅರ್ಥವೂ ಕೂಡ ಆಗುತ್ತದೆ. ನಮ್ಮ ಜೀವನದಲ್ಲಿ ಆಗುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಅಲ್ವಾ? ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಆಗಿರ್ಬೋದು, ಪ್ರತಿಯೊಂದು ಅವಕಾಶ ಆಗಿರ್ಬೋದು, ಪ್ರತಿಯೊಂದು ಸೋಲು ಆಗಿರ್ಬೋದು, ಪ್ರತಿಯೊಂದು ನೋವು ಆಗಿರ್ಬೋದು, ಏನಾದರೂ ಒಂದು ಪಾಠವನ್ನು ಕಲಿಸಿಯೇ ಹೋಗ್ಲಿಕ್ಕೆ ಬರ್ತಾ ಇರುತ್ತದೆ ಅಲ್ವಾ? ಏನಾದರೂ ಒಂದು ಘಟನೆ ನಡೆದ ತಕ್ಷಣ ಅದರ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ನಾವು ಕೇವಲ ನೋವನ್ನು ಮಾತ್ರ ನೋಡ್ತೀವಿ. ಬಟ್ ಲೈಫ್ ಈಸ್ ಬಿಗ್ಗರ್ ದೆನ್ ದ ಪ್ರೆಸೆಂಟ್ ಮೂಮೆಂಟ್. ಇಂದು ಕೆಟ್ಟದಾಗಿ ಕಾಣುವ ವಿಷಯ ನಾಳೆ ನಮ್ಮ ಜೀವನದ ಅತ್ಯುತ್ತಮ ತಿರುವಾಗಬಹುದು ಅಲ್ವಾ? ಒಂದು ದ ಪೇನ್ ದಟ್ ಮೇಡ್ ಯು ಸ್ಟ್ರಾಂಗ್. ನೋಡಿ, ಒಂದು ಪೇನ್ ನಮಗೆ ಬರೋದು ನಮ್ಮನ್ನು ಒಂದು ಸ್ಟ್ರಾಂಗ್ ಮಾಡಲಿಕ್ಕೆ ಅಂತ ನಾವು ತಿಳ್ಕೊಬೋದು. ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಿರಬಹುದು, ಕೆಲವರು ನಿಮ್ಮನ್ನು ನೋಯಿಸಿರ್ಬೋದು, ಕೆಲವು ಕನಸುಗಳನ್ನು ಮುರಿದಿರಬಹುದು. ಆದರೆ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಫ್ರೆಂಡ್ಸ್, ಆದರೆ ಆ ಅನುಭವಗಳ ನಂತರ ನೀವು ಮೊದಲಿನಂತೆ ಇದ್ದೀರಾ? ಇಲ್ಲ ಅಲ್ವಾ? ನೀವು ಇನ್ನಷ್ಟು ಬಲಶಾಲಿಯಾಗಿದ್ದೀರಿ ಅಂತ ಅರ್ಥ ಗೊತ್ತಾಗುತ್ತದೆ. ಪೇನ್ ಚೇಂಜ್ಡ್ ಯು, ಪೇನ್ ಥಾಟ್ ಯು, ಪೇನ್ ಪ್ರಿಪೇರ್ಡ್ ಯು ಅಂತ ಕೂಡ ಹೇಳ್ಬೋದು. ಕೆಲವೊಮ್ಮೆ ನಾವು ಬಯಸಿದ ಅವಕಾಶ ಸಿಗೋದಿಲ್ಲ, ಆಗ ನಾವು ನಿರಾಶೆ ಆಗ್ತೀವಿ. ಕೆಲವು ಬಾಗಿಲುಗಳು ಮುಚ್ಚಿದರೆ ಜೀವನ ನಮಗಾಗಿ ಇನ್ನೂ ಉತ್ತಮವಾದ ಬಾಗಿಲುಗಳನ್ನು ತೆರೆಯಬಹುದು ಅಲ್ವಾ? ಲೈಫ್ ನೌಸ್ ಬೆಟರ್. ನಾವು ಯಾವಾಗಲೂ ನಮ್ಮ ಯೋಚನೆ ಅಂತೆಯೇ ಉತ್ತಮ ಎಂದು ಅಂದ್ಕೊಳ್ತೀವಿ. ಆದರೆ ಬಟ್ ಲೈಫ್ ಆಫ್ಟರ್ ನೌಸ್ ಬೆಟರ್. ನಮಗೆ ಬೇಕಾದ ಸಮಯದಲ್ಲಿ ಎಲ್ಲವೂ ಸಿಗೋದಿಲ್ಲ ಫ್ರೆಂಡ್ಸ್, ಏಕೆಂದರೆ ನಾವು ಸಿದ್ಧರಾಗಿರುವುದಿಲ್ಲ. ಲೈಫ್ ಗಿವ್ಸ್ ಥಿಂಗ್ಸ್ ವೆನ್ ಯು ಆರ್ ರೆಡಿ ಅಲ್ವಾ? ನಾವು ಯಾವಾಗಲೂ ಲೈಫ್ ಅನ್ನೋದು ನಮ್ಗೆ ಏನಾದರೂ ಒಂದು ಕೊಡ್ತಾನೆ ಇರ್ತದೆ, ನಾವು ಯಾವಾಗಲೂ ರೆಡಿ ಆಗಿರಬೇಕು. ಸ್ಟಾಪ್ ಆಸ್ಕಿಂಗ್. ನಾವು ಇದನ್ನು ಯಾವತ್ತೂ ಕೇಳಬಾರ್ದು. ಏನಪ್ಪ ಅಂದರೆ, ವೈ ಮೀ? ಬಹಳ ಜನರು ಯಾವಾಗಲೂ ಕೇಳ್ತಾರೆ ವೈ ಮೀ, ಆದರೆ ಆ ಪ್ರಶ್ನೆಯನ್ನು ಬದಲಾಯಿಸಿ. ಇನ್ಸ್ಟೆಟೆಡ್ ಆಸ್ಕ್, ಬೇರೆ ಥರ ಬದಲಾಯಿಸಿ ಕೇಳ್ಕೊಳ್ಳಿ. ವಾಟ್ ಈಸ್ ದ ಸಿಚುಯೇಷನ್ ಟ್ರೈಯಿಂಗ್ ಟು ಟೀಚ್ ಮೀ ಅಂತ ಹೇಳ್ಬೋದು. ಈ ಒಂದು ಪ್ರಶ್ನೆ ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಟ್ರಸ್ಟ್ ದ ಜರ್ನಿ. ನೀವು ಈಗ ನಡೆಯುತ್ತಿರುವ ದಾರಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ಜೀವನದ ಮೇಲೆ ನಂಬಿಕೆ ಇಡಿ. ಟ್ರಸ್ಟ್ ದ ಪ್ರೊಸೆಸ್, ಟ್ರಸ್ಟ್ ಟೈಮಿಂಗ್ಸ್, ಟ್ರಸ್ಟ್ ಯುವರ್ ಜರ್ನಿ. ನಾವು ನಮ್ಮ ಪ್ರೊಸೆಸ್ ಕಡೆಗೆ, ನಮ್ಮ ಟೈಮಿಂಗ್ಸ್ ಕಡೆಗೆ, ನಮ್ಮ ಜರ್ನಿ ಕಡೆಗೆ ನಾವು ಟ್ರಸ್ಟ್ ಮಾಡ್ತಾನೆ ಇರಬೇಕಾಗುತ್ತದೆ. ಒಂದಿನ ಹಿಂದಿರುಗಿ ನೋಡಿದಾಗ ಎಲ್ಲವೂ ಏಕೆ ನಡೆದಿತ್ತು ಎಂಬುದು ಅರ್ಥವಾಗುತ್ತದೆ. ಎ ಬ್ಯೂಟಿಫುಲ್ ಟ್ರೂತ್ ಅಲ್ವಾ? ಕೆಲವೊಮ್ಮೆ ನಾವು ಕಳೆದುಕೊಂಡುದರ ಬಗ್ಗೆ ದುಃಖ ಪಡ್ತೀವಿ, ಆದರೆ ನಂತರ ಗೊತ್ತಾಗ್ತದೆ ನಮಗೆ ಏನಂತ, ಅದು ನಮ್ಮ ಬಳಿ ಇದ್ದರೆ ಬಹುಶಃ ನಾವು ಇಂದು ಸಂತೋಷವಾಗ್ತಿರಲಿಲ್ಲ ಅಂತ. ಕೆಲವು ಕಷ್ಟಗಳು ನಿಜವಾಗಿಯೂ ಆಶೀರ್ವಾದಗಳಾಗಿರ್ತವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಕಷ್ಟಗಳು ಇರಬಹುದು, ನಿಮಗೆ ಉತ್ತರ ಸಿಗದೇ ಇರಬಹುದು, ಆದರೆ ಒಂದು ವಿಷಯವನ್ನು ನೀವು ನೆನಪಿಡಬೇಕಾಗುತ್ತದೆ. ಲೈಫ್ ಈಸ್ ನಾಟ್ ಹ್ಯಾಪನಿಂಗ್ ಅಗೇನೆಸ್ಟ್ ಯು, ಲೈಫ್ ಈಸ್ ಹ್ಯಾಪನಿಂಗ್ ಫಾರ್ ಯು ಅಂತ ಕೂಡ ಹೇಳ್ಬೋದು. ಇಂದು ನಿಮ್ಮನ್ನು ಅಳಿಸುತ್ತಿರುವ ಘಟನೆ ನಾಳೆ ನಿಮ್ಮನ್ನು ನಗಿಸಬಹುದು. ಇಂದು ನಿಮ್ಮನ್ನು ತಡೆಯುತ್ತಿರುವ ಪರಿಸ್ಥಿತಿ ನಾಳೆ ನಿಮ್ಮನ್ನು ದೊಡ್ಡ ಯಶಸ್ಸಿನ ಕಡೆಗೆ ಕರೆದೊಯ್ಯಬಹುದು ಅಲ್ವಾ? ಇದರಿಂದ ಜೀವನವನ್ನು ನಂಬಿ, ನಿಮ್ಮ ಪ್ರಯಾಣವನ್ನು ನಂಬಿ ಮತ್ತು ಧೈರ್ಯವಾಗಿ ಮುಂದೆ ಸಾಗಿರಿ. ನಮ್ಮ ಜೀವನದಲ್ಲಿ ಆದುದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತ ಕೂಡ ಹೇಳ್ಬೋದು ಅಲ್ವಾ? ನಮಗೆ ಕೆಲವು ಜನ ಏನೆಲ್ಲ ಕೆಟ್ಟದನ್ನು ಬಯಸ್ತಾ ಇರ್ತಾರೆ,
ಅವರು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರ್ತಾರೆ. ನಮ್ಮ ಸಕ್ಸಸ್ಸನ್ನು ನೋಡಿ ಅವರು ಹೊಟ್ಟೆ ಹೊರ್ಕೊಳ್ತಾ ಇರ್ತಾರೆ. ನಮ್ಗೆ ಏನಾದರೂ ಕಾಲು ಎಳಿತಾ ಇರ್ತಾರೆ. ಬಟ್ ಅವ್ರು ಏನೋ ಒಂದು ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ನಮ್ಮ ಒಳ್ಳೇದಕ್ಕಾಗಿ ಅಂತ ನಾವು ತಿಳ್ಕೊಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋವನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.